Good morning students, welcome to Srinji's Classroom. Today I continue the problems on linear transformation, so especially on matrix of linear transformation. See the problems. Given the matrix, determine the linear transformation T from V3 of R to V2 of R relative to the standard basis of V3 of R and V2 of R ಅಂತ ಹೇಳಿದ್ದಾರೆ. ಅಂದ್ರೆ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಯು ಹ್ಯಾವ್ ಟು ಫೈಂಡ್ ದ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ವಿತ್ ರೆಸ್ಪೆಕ್ಟ್ ಟು ದ ಸ್ಟ್ಯಾಂಡರ್ಡ್ ಬೇಸಿಸ್ ಅಂತ ಹೇಳಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಮ್ಯಾಟ್ರಿಕ್ಸ್ ಕೊಟ್ಟು ಟ್ರಾನ್ಸ್ಫಾರ್ಮೇಶನ್ ನ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಇನ್ ದ ಲಾಸ್ಟ್ ಕ್ಲಾಸ್ ಐ ಡಿಸ್ಕಸ್ ಅಬೌಟ್ ದ ಪ್ರಾಬ್ಲಮ್ಸ್ ಆನ್ ಇಫ್ ವಿ ನೋ ದ ಟ್ರಾನ್ಸ್ಫಾರ್ಮೇಶನ್ ದೆನ್ ಹೌ ಟು ಫೈಂಡ್ ದ ಮ್ಯಾಟ್ರಿಕ್ಸ್ ಆಫ್ ದಟ್ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್. ಸೊ ಅದ್ರ ಮೇಲೆ ನಾವು ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ನಲ್ಲಿ. ಟ್ರಾನ್ಸ್ಫಾರ್ಮೇಶನ್ ಕೊಟ್ಟು ಮ್ಯಾಟ್ರಿಕ್ಸ್ ನ ಬರೆಯೋದನ್ನ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಈ ಕ್ಲಾಸ್ ನಲ್ಲಿ ಮ್ಯಾಟ್ರಿಕ್ಸ್ ನ ಕೊಟ್ಟು ಟ್ರಾನ್ಸ್ಫಾರ್ಮೇಶನ್ ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ ಕೇಳಿದ್ದಾರೆ. ಸೊ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ನೋಡಿ, ಅವರು ನಮಗೆ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಗಿವನ್ ದಟ್ ಎ ಇಸ್ ಈಕ್ವಲ್ ಟು 1 -1 2 3 1 0. ಸೊ ಸ್ವಲ್ಪ ಅಬ್ಸರ್ವ್ ಮಾಡಿ, ಇದು ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ಟ್ರಾನ್ಸ್ಫಾರ್ಮೇಶನ್ ಬಂದು V3 ಟು V2 ಅಂತ ನೋಡಿ. 3 ಡೈಮೆನ್ಷನ್ ಇಂದ 2 ಡೈಮೆನ್ಷನ್ಗೆ ಮ್ಯಾಪ್ ಆಗಿದೆ. ಎಲ್ಲಿಂದ ಮ್ಯಾಪ್ ಆಗಿದೆ? 3 ಡೈಮೆನ್ಷನ್ ಇಂದ 2 ಡೈಮೆನ್ಷನ್ಗೆ ಮ್ಯಾಪ್ ಆಗಿದೆ. ಈ 3 ಡೈಮೆನ್ಷನ್ ಇಂದ 2 ಡೈಮೆನ್ಷನ್ಗೆ ಮ್ಯಾಪ್ ಆಗಿದೆ ಅಂದ್ರೆ ಆ ಮ್ಯಾಪಿಂಗಿಗೆ ಕರೆಸ್ಪಾಂಡಿಂಗ್ ಆಗಿ ನಮಗೆ ಮ್ಯಾಟ್ರಿಕ್ಸ್ ಆರ್ಡರ್ ಬಂದು 3x2 ಬರಬೇಕು. 3x2 ಬರಲಿಲ್ಲ ಅಂದ್ರೆ ನಮಗೆ ಟ್ರಾನ್ಸ್ಫಾರ್ಮೇಶನ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಸರ್ ಆಗಲ್ಲ? ಅದು ನೆಕ್ಸ್ಟ್ ನಾನು ಬರೆದಾಗ ನಿಮ್ಗೆ ಇನ್ನ ಕ್ಲಾರಿಟಿ ಆಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದಕ್ಕೆ ನಾನು ಟ್ರಾನ್ಸ್ಪೋಸ್ ತಗೋತೀನಿ. ಸೊ ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ಗೆ ಟ್ರಾನ್ಸ್ಪೋಸ್ ತಗೊಂಡ್ರೆ ರೋನ ಕಾಲಮ್ ಆಗಿ ಕಾಲಮ್ನ ರೋ ಆಗಿ ಇಂಟರ್ಚೇಂಜ್ ಮಾಡ್ತೀವಿ. ಯಾಕೆ ಹೀಗೆ ಮಾಡ್ಕೊಂಡ್ರಿ ಸರ್ ಅಂದ್ರೆ ಆರ್ಡರ್ 3x2ನೇ ಬರ್ಬೇಕು ನಮ್ಗೆ. ಅದಕ್ಕೆ ನೋಡಿ, ಈಗ 3 rows 2 columns ಬರ್ತಾರೆ. 3 rows 2 columns ಬಂದ್ರೆ ಆಗ ಆರ್ಡರ್ ಬ್ಯಾಲೆನ್ಸ್ ಆಗುತ್ತೆ. ನಾವು ಪ್ರೀವಿಯಸ್ ಒನ್ ಅಲ್ಲಿ ಅಂದ್ರೆ ಲಾಸ್ಟ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಿದಾಗ ನಮಗೆ ಈಗ ಬರ್ತಾ ಇತ್ತು ದ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ನಾವು 1 3 -1 1 2 0 ಅಂತ ಬರ್ದಿದ್ದಾದ್ಮೇಲೆ ಇದಕ್ಕೆ ಏನ್ ಮಾಡ್ತಾ ಇದ್ವಿ ಅಂದ್ರೆ ಟ್ರಾನ್ಸ್ಪೋಸ್ ತಗೋತಾ ಇದ್ವಿ. ಯಾಕೆ ಇದಕ್ಕೆ ಟ್ರಾನ್ಸ್ಪೋಸ್ ತಗೋತಾ ಇದ್ವಿ ಸರ್ ಅಂತ ಹೇಳಿ ಕೆಲವರಿಗೆ ಡೌಟ್. ಇದಕ್ಕೆ ಟ್ರಾನ್ಸ್ಪೋಸ್ ತಗೊಂಡಾಗ ಆಸ್ ಯೂಶುವಲ್ ನಮಗೆ ಇದೇ ಮ್ಯಾಟ್ರಿಕ್ಸ್ ಬರ್ತಿತ್ತು 1 -1 2 3 1 0 ಅಂತ. ಯಾಕೆ ಇದಕ್ಕೆ ನಾವಿಲ್ಲಿ ಟ್ರಾನ್ಸ್ಪೋಸ್ ತಗೋತಾ ಇದ್ವಿ ಅಂದ್ರೆ ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿ 3x2 ಮ್ಯಾಟ್ರಿಕ್ಸ್ ಬಂದ್ಬಿಡುತ್ತೆ, 3x2 ಬರುತ್ತೆ. ಬಟ್ ನಾವು ಟ್ರಾನ್ಸ್ಪೋಸ್ ಯಾಕೆ ತಗೋತೀವಿ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಆದ್ಮೇಲೆ ಅಂದ್ರೆ ರಿವರ್ಸ್ ಪ್ರೋಸೆಸ್ ಅಲ್ಲಿ ಬರುತ್ತೆ. ರಿವರ್ಸ್ ಪ್ರೋಸೆಸ್ ಅಂದ್ರೆ ಅದು 2x3 ಅಂತ. ಸೊ ಆರ್ಡರ್ ಏನಾಗಬೇಕದು 2x3 ಆಗಬೇಕು. ಅದಕ್ಕೆ ನಾವಲ್ಲಿ ಟ್ರಾನ್ಸ್ಪೋಸ್ ತಗೋತಾ ಇದ್ವಿ. ಸೊ ಟ್ರಾನ್ಸ್ಪೋಸ್ ತಗೊಂಡಾಗ ಆರ್ಡರ್ ಬ್ಯಾಲೆನ್ಸ್ ಆಗ್ತಿತ್ತು. ಸೊ ಹಾಗಾಗಿ ನಾವು ಟ್ರಾನ್ಸ್ಪೋಸ್ ತಗೋತಾ ಇದ್ವಿ. ಇಲ್ಲಿ ನಮಗೆ ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ಅಲ್ಲಿ ಆರ್ಡರ್ ಬಂದು 2x3 ಇದೆ, ಟ್ರಾನ್ಸ್ಫಾರ್ಮೇಶನ್ ಬಂದು 3x2 ಇದೆ. ಹಾಗಾಗಿ ಕೊಟ್ಟಿರೋ ಮ್ಯಾಟ್ರಿಕ್ಸ್ಗೆ ಟ್ರಾನ್ಸ್ಪೋಸ್ ನ ತಗೊಳ್ಬೇಕು. ಗೊತ್ತಾಯ್ತಾ? ನೆಕ್ಸ್ಟ್ ರಿಲೇಟೆಡ್ ಟು ದ ಸ್ಟ್ಯಾಂಡರ್ಡ್ ಬೇಸಿಸ್ ಅಂತ ಹೇಳಿದ್ದಾರೆ. ಸೊ ಸ್ಟ್ಯಾಂಡರ್ಡ್ ಬೇಸಿಸ್ ನ ಬರೆಯೋಣ. ಫಸ್ಟ್ ಬೇಸಿಸ್ ನ B1 ಅಂತ ಹೇಳಿ ಕರಿತಿದ್ದೀನಿ. ಸೊ ದಟ್ B1 ಇಸ್ ಅ ಬೇಸಿಸ್ ಫಾರ್ V3 ಆಫ್ R. V3 ಆಫ್ R ಇನ್ ದ ಸೆನ್ಸ್ 3 ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ಅಂತ. 3 ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ಅಂದ್ರೆ ಅದರಲ್ಲಿ ಬರುವಂತ ಎಲಿಮೆಂಟ್ಸ್ ಎಲ್ಲ ಆರ್ಡರ್ ಟ್ರಿಪ್ಲೆಟ್ಸ್ ಆಗಿರುತ್ತೆ. ಸೊ ಅದು ಯಾವ್ಯಾವುದು ಅಂದ್ರೆ 0 1 0 0 0 1 0 0 0 1 ಆರ್ ದ ವೆಕ್ಟರ್ಸ್ ಇನ್ B1. ನೆಕ್ಸ್ಟ್ B2 ಇಸ್ ಈಕ್ವಲ್ ಟು ನೋಡಿ, B2 ಅಂದ್ರೆ ದಟ್ ಈಸ್ ದ ಬೇಸಿಸ್ ಫಾರ್ V2 ಆಫ್ R. V2 ಆಫ್ R ಗೆ ಅದು B2 ಅನ್ನೋದು ಬೇಸಿಸ್. ಅದರಲ್ಲಿ ಬರುವಂತ ವೆಕ್ಟರ್ಸ್ 1 0 0 1. ಇದು ಸ್ಟ್ಯಾಂಡರ್ಡ್ ಬೇಸಿಸ್. ನಾನು ಬರ್ದಿರೋದು ಎರಡೂ ಕೂಡ ಸ್ಟ್ಯಾಂಡರ್ಡ್ ಬೇಸಿಸ್. ಸೊ ಇದರಲ್ಲಿ ಟ್ರಾನ್ಸ್ಫಾರ್ಮೇಶನ್ ಎಲ್ಲಿಂದ ಎಲ್ಲಿಗೆ ಅಂದ್ರೆ V3 ಆಫ್ R ಟು V2 ಆಫ್ R ಗೆ ಟ್ರಾನ್ಸ್ಫಾರ್ಮೇಶನ್ ಆಗ್ತಿರೋದು. ಸೊ ನಾವು ಕನ್ಸಿಡರ್, ಅದಕ್ಕೆ ನೋಡಿ ಹೇಗೆ ಕನ್ಸಿಡರೇಷನ್ ಮಾಡ್ಕೋತೀನಿ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. T ಆಫ್ 1 0 0. ಈ 1 0 0 ಯಾವುದು ಅಂದ್ರೆ ಫಸ್ಟ್ ಬೇಸಿಸ್ ನ ವೆಕ್ಟರ್, ಅದನ್ನ ಟ್ರಾನ್ಸ್ಫಾರ್ಮೇಶನ್ ತಗೊಳ್ಬೇಕು. ಈಸ್ ಈಕ್ವಲ್ ಟು 1 ಇಂಟು 1 0 ಪ್ಲಸ್ 3 ಇಂಟು 0 1. ಯಾಕೆ ಸರ್ ಹೀಗೆ ಬರೆದ್ರಿ? ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ದೆ ಮ್ಯಾಟ್ರಿಕ್ಸ್ ಆಫ್ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ನ ಬರೆಯೋಕ್ಕಿಂತ ಮುಂಚೆ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ನ ಬರಿತಾ ಇದ್ವಿ. ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಅಂದ್ರೆ ಇಲ್ಲಿ ಬರ್ತಾ ಇತ್ತಲ್ಲ ಕೋಎಫಿಷಿಯಂಟ್, ಆ ವೆಕ್ಟರ್ನ ಕೋಎಫಿಷಿಯಂಟ್
ಆ ಕೋಎಫಿಷಿಯಂಟ್ಸ್ನ ಫಸ್ಟ್ ರೋ, ನೆಕ್ಸ್ಟ್ ಇನ್ನೊಂದ್ರಲ್ಲಿ ಬರ್ತಾ ಇದ್ದಿದ್ದನ್ನ ಸೆಕೆಂಡ್ ರೋ, ಹಾಗೆ ಥರ್ಡ್ ಒನ್ ಅಲ್ಲಿ ಬರ್ತಿದ್ದನ್ನ ಥರ್ಡ್ ರೋನಲ್ಲಿ ಬರೀತಿದ್ವಿ. ಕರೆಸ್ಪಾಂಡಿಂಗ್ ಫಸ್ಟ್ ಸೆಕೆಂಡ್ ಥರ್ಡ್ ರೋನಲ್ಲಿ ಆ ಎಲಿಮೆಂಟ್ಸ್ಗಳನ್ನ ಬರೆದು ನಾವು ಮ್ಯಾಟ್ರಿಕ್ಸ್ನಲ್ಲಿ ಬರಿತಾ ಇದ್ವಿ. ಈಗ ಇಲ್ಲಿ ನನಗೆ ಟ್ರಾನ್ಸ್ಫಾರ್ಮೇಷನ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಹಿಂದಿನ ಕ್ಲಾಸಸ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ, ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ನಮ್ಗಲ್ಲಿ ಏನು ಕೊಟ್ಟಿದ್ರು, ಟ್ರಾನ್ಸ್ಫಾರ್ಮೇಷನ್ ಕೊಟ್ಟಿದ್ರು. ಟಿ ಆಫ್ 1,0,0 ಅಂದರೆ ಏನು ಬರುತ್ತೆ ರಿಸಲ್ಟ್ ಅಂತ ಹೇಳಿ ಕೊಡ್ತಿದ್ರು. ಅದನ್ನು ಯೂಸ್ ಮಾಡಿಕೊಂಡು ನಾವು ಟ್ರಾನ್ಸ್ಫಾರ್ಮೇಷನ್ನ ಫೈಂಡ್ ಔಟ್ ಮಾಡ್ತಿದ್ವಿ. ಇಲ್ಲೂ ಕೂಡ ಇದ್ರ ವ್ಯಾಲ್ಯೂ ಏನು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಆ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ಮ್ಯಾಟ್ರಿಕ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ C1 C2 ಇರೋ ಜಾಗದಲ್ಲಿ 1 ಮತ್ತು 3 ಇದೆ. ಲೀನಿಯರ್ ಕಾಂಬಿನೇಷನಲ್ಲಿ ಬರೆದು ಸಿಂಪ್ಲಿಫೈ ಮಾಡಿ ಅದು ವೆಕ್ಟರ್ ಏನು ಬರುತ್ತೆ ಅಂತ ಹೇಳಿ ಕಂಡುಹಿಡಿಬೇಕು. ಸೊ ನೋಡಿ, ಟಿ ಆಫ್ 1,0,0 ಅಂದರೆ 1 ಇಂಟು 1 ಅಂದರೆ 1 ಪ್ಲಸ್ 0 ಅಂದರೆ 1, 1 ಇಂಟು 0 ಅಂದರೆ 0, 0 ಪ್ಲಸ್ 3 ಅಂದರೆ 3 ಆಯಿತು. ನೋಡಿ 1,0,0ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಟ್ರಾನ್ಸ್ಫಾರ್ಮೇಷನ್ಗೆ ರಿಸಲ್ಟ್ ಎಂಟು 1 ಮತ್ತು 3 ಬರ್ತಿದೆ. ಅದೇ ಥರನೇ ಟಿ ಆಫ್ ಇದಕ್ಕೆ ಬೇಕಿದ್ರೆ ನೀವು 1 2 ಅಂತ ಹೇಳಿ ಬೇಕಾದ್ರೆ ನಂಬರ್ ಕೊಟ್ಕೊಳ್ಳಿ ಒಂದು ಐಡೆಂಟಿಫಿಕೇಶನ್ಗೋಸ್ಕರ. ಈಸ್ ಈಕ್ವಲ್ ಟು ಸೆಕೆಂಡ್ ಒನ್ನಿಗೆ ತೊಗೊಳ್ಬೇಕಾದ್ರೆ 0 1 0 ತೊಗೊಳ್ಬೇಕಾದ್ರೆ ಇಲ್ಲಿ ನೋಡಿ ಸೆಕೆಂಡ್ ಒನ್ ರೋ ಏನಿತ್ತು ಅದನ್ನು ಕರೆಸ್ಪಾಂಡಿಂಗ್ ಆಗಿ ಬರ್ಕೊಂಡು -1 ಇಂಟು 1,0 ಪ್ಲಸ್ 1 ಇಂಟು 0,1. ಸೊ ಟಿ ಆಫ್ 0,1,0 ಅಂದರೆ -1 ಇಂಟು 1 ಅಂದರೆ -1 ಪ್ಲಸ್ 0 ಅಂದರೆ -1, -1 ಇಂಟು 0 ಅಂದರೆ 0, 0 ಪ್ಲಸ್ 1 ಅಂದರೆ 1 ಆಯಿತು. ಥರ್ಡ್ ಒನ್ ಅದೇ ಥರನೇ ಟಿ ಆಫ್ 0,0,1 ಅಂದರೆ ಥರ್ಡ್ ರೋ ಯೂಸ್ ಮಾಡ್ತೀವಿ. 2 ಇಂಟು 1,0 ಪ್ಲಸ್ 0 ಇಂಟು 0,1 ಅಂತ. ಸೊ 2 ಇಂಟು 1,0 ಅಂದರೆ 2,0 ಬರುತ್ತೆ. ಸೊ ದಿಸ್ ಈಸ್ ಟಿ ಆಫ್ 0,0,1 ಅಂತ. ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗೆ. ನೋಡಿ ಇಲ್ಲಿ ನಮಗೆ ಬ್ಯಾಲೆನ್ಸ್ ಆಗಬೇಕಲ್ವಾ, ಈ ಎರಡು ಆರ್ಡರ್ಡ್ ಪೇರ್ಸ್ ಬಂದಿರುತ್ತೆ, ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ನಮಗೆ ಆ ಎಲಿಮೆಂಟ್ಸ್ಗಳು ಮ್ಯಾಚ್ ಆಗಬೇಕಲ್ವಾ, ಅದಕ್ಕೋಸ್ಕರ ಟ್ರಾನ್ಸ್ಪೋಸ್ ತಗೊಂಡಿದ್ದು. ಒಂದು ವೇಳೆ 1 -1 2 ಅಂತ ಇದ್ರೆ ನಾವಿಲ್ಲಿ 1 -1 2 ಅಂತ ಬರೆಯೋದಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ 2ಗೆ ಯಾವುದು ವೆಕ್ಟರೇ ಸಿಗಲ್ಲ. ಇದು ಬ್ಯಾಲೆನ್ಸ್ ಆಗಬೇಕು. ಯಾಕೆ ಅಂದರೆ ಮ್ಯಾಪಿಂಗ್ ಆಗ್ತಿರೋದನ್ನೇ 3 × 2 ಅಂದರೆ 3 V3 ಆಫ್ R ಟು V2 ಆಫ್ R ಮ್ಯಾಪಿಂಗ್ ಆಗ್ತಿರೋದ್ರಿಂದ ನಮಗೆ 3 to 2 ಹೋಗುತ್ತೆ. ಸೊ ಹಾಗಾಗಿ ಅದು ಆರ್ಡರು ಕೂಡ 3 × 2 ಇದ್ರೆ ಬ್ಯಾಲೆನ್ಸಿಂಗ್ ಆಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾವಲ್ಲಿ ಟ್ರಾನ್ಸ್ಪೋಸ್ ತೊಗೊಳ್ಬೇಕು. ಟ್ರಾನ್ಸ್ಪೋಸ್ ತಗೊಂಡು ಮ್ಯಾಪ್ ಮಾಡ್ತೀವಿ. ಪ್ರೀವಿಯಸ್ ಪ್ರಾಬ್ಲಮ್ಸ್ನಲ್ಲೂ ಕೆಲವರು ಡೌಟ್ ಕೇಳಿದ್ದು ಅದನ್ನೇ, ಏನಕ್ಕೆ ಬರಿತೀವಿ, ಹೇಗೆ ಟ್ರಾನ್ಸ್ಪೋಸ್ ಬರಿತೀವಿ. ಇದೇ ಕಾರಣಕ್ಕೋಸ್ಕರ ನಾವಲ್ಲಿ ಟ್ರಾನ್ಸ್ಪೋಸ್ ತಗೊಳ್ಳೋದು. ಆ ಮ್ಯಾಪಿಂಗ್ ಎಕ್ಸಿಸ್ಟೆನ್ಸ್ ಆಗಬೇಕು, ಸೊ ಸ್ಯಾಟಿಸ್ಫೈ ಆಗಬೇಕು, ಆರ್ಡರ್ ಕರೆಕ್ಟಾಗಿ ಪ್ರಾಪರಾಗಿ ಬರಬೇಕು, ಅದಕ್ಕೋಸ್ಕರ ಅಲ್ಲಿ ಟ್ರಾನ್ಸ್ಪೋಸ್ ಹೇಳ್ತೀವಿ. ಸೊ ಐ ಥಿಂಕ್ ಇದಿಷ್ಟು ಬರೆದಿದ್ದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇಲ್ಲಿ ನಾನು ಜಸ್ಟ್ ಟಿ ಆಫ್ 1,0,0 ಏನೋ, ಟಿ ಆಫ್ 0,1,0 ಏನೋ, ಟಿ ಆಫ್ 0,0,1 ಏನೋ ಅಂತ ಹೇಳಿ ಫೈಂಡ್ ಔಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ನಾನು ಟ್ರಾನ್ಸ್ಫಾರ್ಮೇಷನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಆ ಟ್ರಾನ್ಸ್ಫಾರ್ಮೇಷನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀನಿ. ಸೊ ಟ್ರಾನ್ಸ್ಫಾರ್ಮೇಷನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಫಸ್ಟ್ ಏನು ಮಾಡಬೇಕು ಅಂತ V3 ಆಫ್ R ನಲ್ಲಿರುವಂಥ ಒಂದು ಎಲಿಮೆಂಟ್ನ ತಗೊಳ್ಳೋದು. ಫಾರ್ x, y, z ಬಿಲಾಂಗ್ಸ್ ಟು V3 ಆಫ್ R ಅಂತ. ಇದನ್ನ ಆಲ್ರೆಡಿ ನಾನು ನಿಮಗೆ ಟ್ರಾನ್ಸ್ಫಾರ್ಮೇಷನ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ ಹೇಳ್ಕೊಟ್ಟಿದ್ದೀನಿ. ಇಲ್ಲೂ ಕೂಡ ನಾವು ಅದೇ ಕಾನ್ಸೆಪ್ಟ್ನ ಯೂಸ್ ಮಾಡಬೇಕು. ನೋಡಿ, ಕನ್ಸಿಡರ್ V3 ಆಫ್ Rಗೆ ಕರೆಸ್ಪಾಂಡಿಂಗ್ ಆಗಿ ಬರೆಯೋದ್ರಿಂದ ಟಿ ಆಫ್ x, y, z ಸಿಂಪ್ಲಿ x, y, z ಇಸ್ ಈಕ್ವಲ್ ಟು C1 ಇಂಟು ಫಸ್ಟ್ ಸ್ಟ್ಯಾಂಡರ್ಡ್ ಬೇಸಿಸ್ ಅಂದರೆ V3 ಆಫ್ R ನಲ್ಲಿ ಇದ್ದಿದ್ದ ಬೇಸಿಸ್ನ ಬರಿತೀವಿ. ದಟ್ ಈಸ್ 1,0,0 ಇಲ್ಲಿ ಹಾಗೇನೆ ಅಂಡ್ C1 C2 C3 ಬಿಲಾಂಗ್ಸ್ ಟು R ಅಂತ ಹೇಳ್ಕೊಟ್ಟಿದ್ದೆ ಟ್ರಾನ್ಸ್ಫಾರ್ಮೇಷನ್ ಫೈಂಡ್ ಔಟ್ ಮಾಡೋದು. ಸೊ ಅದೇ ಕರೆಸ್ಪಾಂಡಿಂಗ್ ಆಗಿ ಇಲ್ಲೂ ಕೂಡ ನಾವು ಟ್ರಾನ್ಸ್ಫಾರ್ಮೇಷನ್ನ ಫೈಂಡ್ ಔಟ್ ಮಾಡ್ತೀವಿ. C3 ಆಫ್ 0,0,1 ಅಂತ. ನೆಕ್ಸ್ಟ್ ಇಲ್ಲಿ C1 C2 C3 ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಹೇಗೆ ಅಂದರೆ x y z ಆಸ್ ಇಟ್ ಈಸ್ ಹಾಗೆ ಬರುತ್ತೆ. C1 ಇಂಟು 1 ಅಂದರೆ C1, C2 ಇಂಟು 1 ಅಂದರೆ C2, C3 ಇಂಟು 1 ಅಂದರೆ C3. ಸೊ ದಟ್ ಇಂಪ್ಲೈಸ್ C1 ಇಸ್ ಈಕ್ವಲ್ ಟು x, C2 ಇಸ್ ಈಕ್ವಲ್ ಟು y and C3 is equal to z ಆಯಿತು. ಸೊ ಕಾಲ್ಸ್ ಆಸ್ 1. ಸೊ 1 implies x, y, z is equal to
C1 ಇರೋ ಜಾಗದಲ್ಲಿ x ಇಂಟು 1, 0, 0 ಪ್ಲಸ್ y ಆಫ್ 0, 1, 0 ಪ್ಲಸ್ z ಆಫ್ 0, 0, 1. ನಾವು ಆಪರೇಟ್ ಟಿ ಆನ್ ಬೋತ್ ಸೈಡ್, ಅದನ್ನು ಕೂಡ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಹೇಳ್ಕೊಟ್ಟಿದ್ದೆ ನಾನು. ಸೊ ಟಿನ ಆಪರೇಟ್ ಮಾಡ್ಕೋತೀವಿ ಅಂತ. ಸೊ ಇಲ್ಲೂ ಕೂಡ ಹಾಗೇನೆ ಟಿನ ಆಪರೇಟ್ ಮಾಡಿದ್ರೆ ಟ್ರಾನ್ಸ್ಫಾರ್ಮೇಶನ್ ಫೈಂಡ್ ಔಟ್ ಮಾಡ್ತಾ ಇದೀವಿ. ಹಾಗಾಗಿ ಆಪರೇಟ್ ಟಿ ಆನ್ ಬೋತ್ ಸೈಡ್ ಅಂದ್ರೆ x ಇಂಟು ಟಿ ಆಫ್ 1, 0, 0. ಅಲ್ಲಿ ಹೇಳಿದ್ದೆ ವೆಕ್ಟರ್ಗೆ ಮಾತ್ರ ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಆಗೋದು, y ಸ್ಕೇಲಾರ್, ಹಾಗಾಗಿ ಔಟ್ ಸೈಡ್ ಬರಿತೀವಿ ಅಂತ. ಪ್ಲಸ್ z ಇಂಟು ಟಿ ಆಫ್ 0, 0, 1. ನೋಡಿ ಇಲ್ಲಿ ನಮಗೆ ಟಿ ಆಫ್ 1, 0, 0, ಟಿ ಆಫ್ 0, 1, 0, ಟಿ ಆಫ್ 0, 0, 1 ವ್ಯಾಲ್ಯೂಸ್ ಬೇಕು. ಹಾಗಾಗಿ ನಾವು ಮುಂಚೆನೆ ಅದನ್ನ ಫೈಂಡ್ ಔಟ್ ಮಾಡ್ಕೊಂಡಿದ್ವಿ ವ್ಯಾಲ್ಯೂಸ್. ಸೊ ಇಲ್ಲಿ ಟಿ ಆಫ್ ಎಕ್ಸ್ ವೈ ಝೆಡ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ, ಎಕ್ಸ್ ಇಂಟು ಟಿ ಆಫ್ 1, 0, 0 ವ್ಯಾಲ್ಯೂ ಏನು ಅಂದ್ರೆ ದಟ್ ಈಸ್ 1, 3 ಪ್ಲಸ್ ವೈ ಇಂಟು ಟಿ ಆಫ್ 0, 1, 0 ವ್ಯಾಲ್ಯೂ ಈಸ್ ಮೈನಸ್ 1, 1 ಪ್ಲಸ್ ಝಡ್ ಇಂಟು ಟಿ ಆಫ್ 0, 0, 1ಗೆ 2, 0 ಬಂದಿದೆ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಫರ್ದರ್ ಇದು ಸಿಂಪ್ಲಿಫಿಕೇಶನ್ ಮಾಡಬೇಕು. ಹೇಗೆ? ಸೊ ಎಕ್ಸ್ ಇಂಟು 1 ಅಂದರೆ ಎಕ್ಸ್ ಮೈನಸ್ ವೈ ಪ್ಲಸ್ 2z, ಎಕ್ಸ್ ಇಂಟು 3 ಮೀನ್ಸ್ 3x ಪ್ಲಸ್ ವೈ, ಝಡ್ ಇಂಟು 0 ಅಂದರೆ 0. ದಿಸ್ ಈಸ್ ಟಿ ಆಫ್ x, y, z. So this is the required transformation. ನೋಡಿ v3 of r to v2 of r ಅಂದ್ರೆ 3 ಡೈಮೆನ್ಷನ್ ಇಂದ 2 ಡೈಮೆನ್ಷನ್ ಗೆ ಮ್ಯಾಪ್ ಆಗಿದ್ದು, ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ನಮಗೆ ಟ್ರಾನ್ಸ್ಫಾರ್ಮೇಶನ್ ಬಂದಿದೆ. ಸೊ ಇದೇ ತರನೇ ಫಿಫ್ತ್ ಒನ್ ಕೂಡ ಸಾಲ್ವ್ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ ಆಸ್ ಯೂಶುವಲ್ ಇಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಬೇಸಿಸ್ ಇಲ್ಲ, ಅದ್ರ ಬದಲು ಪರ್ಟಿಕ್ಯುಲರ್ ಆಗಿ ಬೇಸಿಸ್ ನ ಕೊಟ್ಟಿದ್ದಾರೆ. ಸೊ ಹೇಗೆ ಫಿಫ್ತ್ ಒನ್ ನೋಡಿ ಹೇಗೆ ಸಾಲ್ವ್ ಮಾಡ್ಕೋತೀವಿ ಅಂತ. ಆಸ್ ಯೂಶುವಲ್ ಎ ಟ್ರಾನ್ಸ್ಪೋಸ್ ನ ತಗೊಂಡ್ರೆ 1, 3, -1, 1, 2, 0. ಯಾಕೆ ಇಲ್ಲಿ ಟ್ರಾನ್ಸ್ಪೋಸ್ ತಗೊಂಡೆ ಅಂದ್ರೆ v3 to v2 ಇದೆ. ಸೊ 3 ಡೈಮೆನ್ಷನ್ ಇಂದ 2 ಡೈಮೆನ್ಷನ್ ಗೆ ಮ್ಯಾಪ್ ಆಗ್ತಿರೋದು. ಸೊ ಹಾಗಾಗಿ ನಾನಿಲ್ಲಿ ಟ್ರಾನ್ಸ್ಪೋಸ್ ತಗೊಂಡಿದ್ದೀನಿ. ಸೊ ಇಲ್ಲಿ ಕರೆಸ್ಪಾಂಡಿಂಗ್ ಆಗಿ ಬರಿಬೇಕಾದ್ರೆ ಹೇಗೆ ಬರಿತೀವಿ, ಆಸ್ ಯೂಶುವಲ್ ನೋಡಿ b1 ಮತ್ತೆ b2 ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಅವರೇ ಕೊಟ್ಟಿರೋದ್ರಿಂದ ನಾವು ಕನ್ಸಿಡರ್ ಡೈರೆಕ್ಟ್ ಆಗಿ ಬರ್ಕೊಳ್ಬೇಕು. ಇದರಲ್ಲಿ ಟಿ ಆಫ್ b1 ಅಂದರೆ 1, 1, 1 ಈಸ್ ಈಕ್ವಲ್ ಟು 1 ಇಂಟು 1, 1 ನೋಡಿ ಸೆಕೆಂಡ್ ಟರ್ಮಲ್ಲಿ ಅಂದರೆ ಸೆಕೆಂಡ್ ಬೇಸಿಸ್ನಲ್ಲಿ ಇದ್ದಂಥ ಫಸ್ಟ್ ವೆಕ್ಟರ್ನ ಬರೀಬೇಕು, ಪ್ಲಸ್ 3 ಇಂಟು 1, -1. ಸೊ ಟಿ ಆಫ್ 1, 1, 1 ಅಂದರೆ 1 ಇಂಟು 1 ಅಂದರೆ 1, 1 ಪ್ಲಸ್ 3 ಅಂದರೆ 4, 1 ಇಂಟು 1 ಅಂದರೆ 1, 1 ಮೈನಸ್ 3 ಅಂದರೆ -2. ಸೊ ಅದೇ ಥರನೇ ಟಿ ಆಫ್ 1, 2, 3 is equal to -1 into 1, 1 plus 1 into 1, -1. ಸೊ ಆವಾಗ ಟಿ ಆಫ್ 1, 2, 3 is equal to -1 plus 1 means 0, -1 is -2. ನೆಕ್ಸ್ಟ್ ಅದೇ ಥರನೇ ಇದನ್ನ ಹೇಳಿದೆ ನಾನು 1, 2, 3 ಅಂತ ಹೇಳಿ ಕಾಲ್ ಫಾರ್ ಮಾಡ್ಕೊಳ್ಳಿ ಅಂತ. ನೆಕ್ಸ್ಟ್ ಟಿ ಆಫ್ 1, 0, 0 that is equal to 2 into 1, 1 plus 0 into 1, -1. That is t of 1, 0, 0 is equal to 2, 2 ಆಗುತ್ತೆ. ಸೊ ಅದು 0 into anything ಅಂದರೆ 0 ಬರುತ್ತೆ. ನೋಡಿ ಇದಿಷ್ಟು ಬಂತು. ಇಲ್ಲಿಂದ ಮುಂದಕ್ಕೆ ಟ್ರಾನ್ಸ್ಫಾರ್ಮೇಶನ್ ನೀವೇ ಫೈಂಡ್ ಔಟ್ ಮಾಡ್ಕೊಳ್ಳಿ. ಬಿಕಾಸ್ ಟ್ರಾನ್ಸ್ಫಾರ್ಮೇಶನ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಇದೇ ಥರ ಪ್ರಾಬ್ಲಮ್ಸ್ ಮಿಕ್ಕಿದ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಿ. ಸೊ ದೀಸ್ ಪ್ರಾಬ್ಲಮ್ಸ್ ಆರ್ ವೆರಿ ಸಿಂಪಲ್ ಒನ್. ಐ ಥಿಂಕ್ ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರು ಡೌಟ್ ಬಂದರೆ ನೀವು ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ, ನಾನು ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ರ್ಯಾಂಕ್ ಆ್ಯಂಡ್ ನಲಿಟಿ ಸ್ಟಾರ್ಟ್ ಮಾಡ್ತೀನಿ, ರೇಂಜ್ ಸ್ಪೇಸ್ ನಲ್ ಸ್ಪೇಸ್, ಆ್ಯಂಡ್ ದೆನ್ ರ್ಯಾಂಕ್ ಆ್ಯಂಡ್ ನಲಿಟಿ ಥಿಯರಮ್ ಪ್ರೂಫ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.